ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಭಾರತ ಮತ್ತೊಂದು ಮಾಸ್ಟರ್ ಸ್ಟ್ರೋಕ್ ಕೊಡೋಕೆ ಮುಂದಾಗಿದೆ. IMF ನಂತರ ಭಾರತ ಪಾಕಿಸ್ತಾನಕ್ಕೆ ಸಾಲ ಕೊಡೋದನ್ನ ಪ್ರಶ್ನಿಸಿ ವಿಶ್ವ ಬ್ಯಾಂಕ್ಗೆ ಹೋಗೋಕೆ ಪ್ಲಾನ್ ಮಾಡ್ತಾ ಇದೆ ಅಂತ ವರದಿಯಾಗ್ತಾ ಇದೆ. ಸ್ನೇಹಿತರೆ, ವಿಶ್ವ ಬ್ಯಾಂಕ್ ಮುಂದಿನ ಜೂನ್ನಲ್ಲಿ ಪಾಕಿಸ್ತಾನಕ್ಕೆ ಸುಮಾರು $20 ಬಿಲಿಯನ್ ಸಾಲ ಕೊಡುತ್ತೆ. ಹೀಗಾಗಿ ಈ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡಿ ಅಂತ ಭಾರತ ವಿಶ್ವ ಬ್ಯಾಂಕ್ಗೆ ಮನವಿ ಮಾಡಲಿದೆ. ಅಲ್ಲದೆ ಉಗ್ರರಿಗೆ ನೆರವು ಹೋಗೋದನ್ನ ವಾಚ್ ಮಾಡೋ ಹಣಕಾಸು ಕಾರ್ಯಪಡೆ FATF ಮುಂದೆ ಕೂಡ ಭಾರತ ಪಾಕಿಸ್ತಾನದ ಉಗ್ರ ಮುಖವನ್ನ ಮತ್ತೊಮ್ಮೆ ಬಿಚ್ಚಿಡೋಕೆ ಪ್ಲಾನ್ ಮಾಡ್ತಾ ಇದೆ. ಅಂದರೆ ಗ್ರೇ ಲಿಸ್ಟ್ಗೆ ಸೇರಿಸಿ ಅಂತ ಭಾರತ ಮನವಿ ಮಾಡುತ್ತೆ ಅಂತ ಗೊತ್ತಾಗಿದೆ. ಹೀಗಾಗಿ ಎಲ್ಲ ಕಡೆಯಿಂದಲೂ ಪಾಕ್ ಅನ್ನ ಕಟ್ಟಿ ಹಾಕೋಕೆ ಭಾರತ ತಯಾರಿ ನಡೆಸ್ತಾ ಇದೆ. ಭಾರತದ ಈ ತಯಾರಿ ಯಶಸ್ವಿಯಾದರೆ ಹಳ್ಳ ಹಿಡಿದಿರೋ ಪಾಕ್ ಆರ್ಥಿಕತೆ ಕೂಡ ಅಡ್ಡ ಮಲಗೋದು ಗ್ಯಾರಂಟಿ. ಅಂದಹಾಗೆ 2018ರಲ್ಲಿ ಪಾಕ್ ಅನ್ನ FATF ಗ್ರೇ ಲಿಸ್ಟ್ಗೆ ಸೇರಿಸಲಾಗಿತ್ತು. ಪಾಕ್ ಒದ್ದಾಡಿತ್ತು. ಆಗ ಸುಮಾರು 40 ಕಂಡೀಷನ್ಗಳನ್ನು ಪಾಸ್ ಮಾಡಬೇಕು, ಆಗಲೇ ಗ್ರೇ ಲಿಸ್ಟಿಂದ ತೆಗಿತೀವಿ ಅಂತ ಪಾಕಿಸ್ತಾನಕ್ಕೆ ಷರತ್ತು ಹಾಕಲಾಗಿತ್ತು. ಹೀಗಾಗಿ ಪಾಕ್ ಅನಿವಾರ್ಯವಾಗಿ ಒಂದಷ್ಟು ಉಗ್ರ ಹುಳುಗಳನ್ನು ಬಂಧಿಸಿ ಸುಮ್ಮನೆ ಗೃಹ ಬಂಧನ ಅಂತನಾದರೂ ಕೂಡ ಒಳಗಿರೋ ರೀತಿ ಮಾಡಿ ಆಸ್ತಿ ಮುಟ್ಟುಗೋಲು ಹಾಕಿ ಕೆಲ ಉಗ್ರ ಸಂಘಟನೆಗಳನ್ನು ಬ್ಯಾನ್ ಅಂತೆಲ್ಲ ಅನೌನ್ಸ್ ಮಾಡಿ ಅವರೇ ಸಾಕಿದ್ದ ಉಗ್ರ ಮರಿಗಳೇ ಸ್ವಲ್ಪ ತೆಪ್ಪಗಿರಿ, ಆಮೇಲೆ ತಿನ್ನಕ್ಕೆ ಮಣ್ಣು ಕೂಡ ಇರೋದಿಲ್ಲ ಅಂತೆಲ್ಲ ಹೇಳಿ ತಪ್ಪಗಿರಿಸಿತ್ತು. ಪಾಕಿಸ್ತಾನದ ಈ ಕಣ್ಕಟ್ಟು ಆಟಕ್ಕೆ ಮರಳಾದ FATF ಪರವಾಗಿಲ್ಲ ಇಂಪ್ರೂವ್ ಆಗ್ತಿದ್ದಾರೆ ಅಂತ ಗ್ರೇ ಲಿಸ್ಟಿಂದ ರಿಮೂವ್ ಮಾಡಿತ್ತು. ಇದೀಗ ಆಪರೇಷನ್ ಸಿಂಧೂರ್ ನಂತರ ಭಾರತ ಉಗ್ರ ಹುಳುಗಳನ್ನು ಪೋಷಿಸುವ ಪಾಕಿಸ್ತಾನದ ಕ್ರೂರ ಮುಖವನ್ನು ಮತ್ತಷ್ಟು ಬಯಲಿಗೆಳೆಯೋಕೆ ತಯಾರಿ ನಡೆಸಿದೆ ಅಂತ ವರದಿಯಾಗಿದೆ. ಇನ್ನು ಆಪರೇಷನ್ ಸಿಂಧೂರ್ ವೇಳೆ ಭಾರತ ಪಾಕ್ ಒಳಗೆ ನುಗ್ಗಿ ಹೊಡೆದಿರೋ ವಿಚಾರವನ್ನ ಪಾಕ್ನ ಒಬ್ಬೊಬ್ಬರೇ ನಾಯಕರು ಒಪ್ಪಿಕೊಳ್ಳೋಕೆ ಶುರು ಮಾಡಿದ್ದಾರೆ. ಇದೀಗ ಪಾಕ್ನ ಮಾಜಿ PM ನವಾಜ್ ಶರೀಫ್ ಪುತ್ರಿ ಹಾಗೂ ಅಲ್ಲಿನ ಪಂಜಾಬ್ ಪ್ರಾಂತ್ಯದ ಹಾಲಿ CM ಕೂಡ ಆಗಿರೋ ಮರಿಯಂ ನವಾಜ್ ಬಾಯ್ಬಿಟ್ಟಿದ್ದಾರೆ. ಅಲ್ಲಿನ ಕಾಲೇಜೊಂದರ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಭಾರತ ನಡೆಸಿದ ಆಪರೇಷನ್ಗೂ 2023ರ ಮೇನಲ್ಲಿ ಇಮ್ರಾನ್ ಖಾನ್ ಬೆಂಬಲಿಗರು ಪಾಕ್ ಮಿಲಿಟರಿ ಬಿಲ್ಡಿಂಗ್ಗಳ ಮೇಲೆ ನಡೆಸಿದ ದಾಳಿಗೂ ವ್ಯತ್ಯಾಸ ಇರಲಿಲ್ಲ. ಎರಡರಿಂದಲೂ ಭಾರಿ ಡ್ಯಾಮೇಜ್ ಆಗಿದೆ. ಇಮ್ರಾನ್ ಬೆಂಬಲಿಗರು ನಮ್ಮ ಶತ್ರುಗಳಂತೆ ದಾಳಿ ಮಾಡಿದ್ರು ಸೇನೆ ಮೇಲೆ ಅಂತ ಹೇಳಿದ್ದಾರೆ. ಈ ಮೂಲಕ ಪಾಕ್ ಸೇನೆಗೆ ಆಗಿರೋ ಹಾನಿಯನ್ನ ಇವರು ಕೂಡ ಈಗ ಸ್ಲಿಪ್ ಆಫ್ ಟಂಗ್ ಆಗಿ ಬಾಯ್ಬಿಟ್ಟಿದ್ದಾರೆ. ಅಂದಹಾಗೆ PTI ಪಕ್ಷದ ನಾಯಕ ಪಾಕ್ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಬಂಧಿಸಿದ ನಂತರ ಪಾಕಿಸ್ತಾನದಲ್ಲಿ ಭಾರಿ ಹಿಂಸಾಚಾರ ಆಗಿತ್ತು. ಇಮ್ರಾನ್ ಖಾನ್ ಬೆಂಬಲಿಗರು ಸಿಕ್ಕಲ್ಲಿ ಪಾಕ್ ಸೇನೆಗೆ ಸಂಬಂಧಪಟ್ಟ ಬಿಲ್ಡಿಂಗ್ಗಳಿಗೆ ಬೆಂಕಿ ಇಟ್ಟಿದ್ರು. ಆ ದಿನವನ್ನ ಪಾಕ್ ಬ್ಲ್ಯಾಕ್ ಡೇ ಅಂತ ಕರೆದಿತ್ತು. ಅಲ್ಲದೆ ಇದು ಉಗ್ರ ಕೃತ್ಯ ಅಂತ ಕರೆದಿತ್ತು. ಈ ವೇಳೆ ಇಮ್ರಾನ್ ಖಾನ್ರ 5 ಬೆಂಬಲಿಗರು ಪ್ರಾಣನು ಕಳ್ಕೊಂಡಿದ್ರು. ಆಪಲ್ನ ಭಾರತದ ಪ್ಲಾನ್ಗಳಿಗೆ ಟ್ರಂಪ್ ಅಡ್ಡಗಾಲು ಹಾಕೋಕೆ ಮತ್ತೆ ಪ್ರಯತ್ನ ಪಟ್ಟಿದ್ದಾರೆ. ಈ ಸಲ ಟ್ಯಾರಿಫ್ನ ಓಪನ್ ಬೆದರಿಕೆ ಒಡ್ಡಿದ್ದಾರೆ. ಈ ಮೊದಲು ಕೂಡ ವಾರ್ನಿಂಗ್ ಮಾಡಿದ್ರು ಟ್ರಂಪ್. ಆದರೂ ಕೂಡ ಆಪಲ್ ತನ್ನ ಪ್ಲಾನ್ ಪ್ರಕಾರ ಭಾರತದಲ್ಲಿ ಐಫೋನ್ಗಳನ್ನು ತಯಾರಿಸೋ ಯೋಜನೆಯನ್ನ ಮುಂದುವರೆಸಿದ್ದು. ಭಾರತದ ಅಧಿಕಾರಿಗಳಿಗೂ ಕೂಡ ಹೇಳಿದ್ರು. ಟ್ರಂಪ್ ಹೇಳ್ತಿರ್ತಾರೆ ನಾವು ಮಾಡ್ತೀವಿ ಬಿಡಿ ಅಂತ ಹೇಳಿದ್ರು ಆಪಲ್ನವರು. ಭಾರತದಲ್ಲಿ ತನ್ನ ಪಾರ್ಟ್ನರ್ ಫಾಕ್ಸ್ಕಾನ್ನಲ್ಲಿ $1.5 ಬಿಲಿಯನ್ ಹೂಡಿಕೆ ಮಾಡೋದಾಗೂ ಕೂಡ ಒಂದು ದಿನ ಹಿಂದಷ್ಟೇ ಹೇಳ್ಕೊಂಡಿತ್ತು. ಅದರ ಬೆನ್ನಲ್ಲೇ ಟ್ರಂಪ್ ಅಮೆರಿಕದಲ್ಲಿ ನೀವು ಮಾರಾಟ ಮಾಡೋ ಐಫೋನ್ಗಳು ಅಮೆರಿಕದಲ್ಲೇ ತಯಾರಾಗಬೇಕು, ಭಾರತ ಮತ್ತು ಬೇರೆ ರಾಷ್ಟ್ರಗಳಲ್ಲಿ ತಯಾರಿಸೋ ಹಾಗೆ ಇಲ್ಲ ಅಂದ್ರೆ ನಿಮ್ಮ ಮೇಲೆ ಕನಿಷ್ಠ 25% ಟ್ಯಾರಿಫ್ ಹಾಕಬೇಕಾಗತ್ತೆ ಅಂತ ಬೆದರಿಕೆ ಒಡ್ಡಿದ್ದಾರೆ. ತಮ್ಮ ಟ್ರುತ್ ಸೋಷಿಯಲ್ನಲ್ಲಿ ಈ ರೀತಿ ಬರ್ಕೊಂಡಿದ್ದಾರೆ. ಅಂದಹಾಗೆ ಇತ್ತೀಚೆಗೂ ಕೂಡ ಟ್ರಂಪ್ ಭಾರತದಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಆಪಲ್ CEO ಟಿಮ್ ಕುಕ್ಗೆ ಓಪನ್ ಆಗಿ ಹೇಳಿದ್ರು. ಎಲ್ಲ ಭಾರತಕ್ಕೆ ತಗೊಂಡು ಹೋಗ್ತಿದ್ದೀರಂತೆ, ಇದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ, ಇಲ್ಲಿ ಅಮೆರಿಕದಲ್ಲೇ ಮಾಡಿ ಅಂತ ಹೇಳಿದರು. ಇದೀಗ ನೇರ 25% ಟ್ಯಾರಿಫ್ನ ಬೆದರಿಕೆ ಹಾಕಿದ್ದಾರೆ. ಅಂದಹಾಗೆ ಆಪಲ್ ಭಾರತದ ಕಡೆಗೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದೆ. ಹಲವಾರು ಕಡೆ ಪ್ಲಾಂಟ್ಗಳನ್ನು ಭಾರತದಲ್ಲಿ ಓಪನ್ ಮಾಡಿದೆ. 2024-25ರ ಆರ್ಥಿಕ ವರ್ಷದಲ್ಲಿ ಭಾರತದಿಂದ ಸುಮಾರು $22 ಬಿಲಿಯನ್ ಮೌಲ್ಯದ ಐಫೋನ್ಗಳು ರಫ್ತಾಗಿವೆ. ಇದು ಟ್ರಂಪ್ರ ಹೊಟ್ಟೆ ಉರಿಗೆ ಕಾರಣ ಆಗಿದೆ. ಹೀಗಾಗಿ ಪದೇ ಆಪಲ್ ಮೇಲೆ ಕೆಂಡ ಕಾರ್ತಾ ಇದ್ದಾರೆ. ಇದು ಆಪಲ್ ಅಷ್ಟೇ ಅಂತಲ್ಲ, ಇದು ಬೇರೆ ಕಂಪನಿಗಳು, ಅಮೆರಿಕನ್ ಕಂಪನಿಗಳಿಗೂ ಕೂಡ ಭಯ ಆಗುತ್ತೆ ಭಾರತದ ಹತ್ರ ಬರೋಕೆ. ಆಪಲ್ಗೆ ಹಿಂಗೆ ಹೇಳ್ತಿದ್ದಾರೆ, ನಮಗೂ ಹೇಳ್ಬೋದಲ್ಲ ಅನ್ನೋ ಪಾಲಿಸಿ ಡಿರೆಕ್ಷನ್ ಕೂಡ ಸಿಗುತ್ತೆ ಇದರಲ್ಲಿ. ಹೀಗಾಗಿ ಟ್ರಂಪ್ರ ಹುಚ್ಚಾಟ ಭಾರತಕ್ಕೂ ಹಿಂಸೆ ಕೊಡೋಕೆ ಶುರುವಾಗಿದೆ. ಈಗ ಉಗ್ರರಿಗೆ ಆಶ್ರಯ ಕೊಡ್ತಾ ಇರೋ ಪಾಕ್ ಮುಖವಾಡವನ್ನ ಜಗತ್ತಿನ ಮುಂದೆ ಬಿಚ್ಚಿಡೋಕೆ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ 7 ನಿಯೋಗ ರಚಿಸಿತ್ತು. ಅದರಂತೆ ಈಗ JDU ಸಂಸದ ಸಂಜಯ್ ಝಾ ನೇತೃತ್ವದ ಸಂಸದರ ನಿಯೋಗ ಜಪಾನ್ ರೀಚ್ ಆಗಿದೆ. ಅಲ್ಲಿನ ಲಿಬರಲ್ ಡೆಮೊಕ್ರೆಟಿಕ್ ಪಾರ್ಟಿಯ ನಾಯಕ ಹಾಗೂ ಭಯೋತ್ಪಾದನಾ ನಿಗ್ರಹ ದಳದ ರಿಸರ್ಚ್ ಕಮಿಟಿಯ ಹಂಗಾಮಿ ಅಧ್ಯಕ್ಷ ಯಾಸುಹಿರೋ ಹನಾಶಿ ಸೇರಿದ ಹಾಗೆ ಇತರ ನಾಯಕರನ್ನ ಮೀಟ್ ಮಾಡಿದ್ದಾರೆ.
ಈ ವೇಳೆ ಉಗ್ರರು ಹಾಗೂ ಅವರಿಗೆ ಕುಮ್ಮಕ್ಕು ಕೊಡ್ತಿರೋ ಪಾಕ್ ವಿರುದ್ಧದ ಭಾರತದ ನಿಲುವನ್ನು ಪುನರುಚ್ಚಾರ ಮಾಡಿದ್ದಾರೆ. ಹೀಗಂತ ಜಪಾನ್ನಲ್ಲಿರೋ ಭಾರತೀಯ ರಾಯಭಾರ ಕಚೇರಿ ಮಾಹಿತಿ ಕೊಟ್ಟಿದೆ. ಇನ್ನೊಂದು ಕಡೆ ಡಿಎಂಕೆ ಸಂಸದೆ ಕನ್ನಿಮೊಳಿ ನೇತೃತ್ವದ ನಿಯೋಗ ರಷ್ಯಾದ ಮಾಸ್ಕೋ ತಲುಪಿದೆ. ಸದ್ಯ ಯುಕ್ರೇನ್ ದಾಳಿಯಿಂದಾಗಿ ಮಾಸ್ಕೋ ಏರ್ಪೋರ್ಟ್ ಅನ್ನು ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ್ರಿಂದ ಲ್ಯಾಂಡಿಂಗ್ಗೆ 45 ನಿಮಿಷ ಲೇಟ್ ಆಯಿತು ಅಂತ ಸಂಸದರು ಹೇಳಿದ್ದಾರೆ. ಇನ್ನು ಏರ್ಪೋರ್ಟ್ಗೆ ಬರ್ತಾ ಇದ್ದ ಹಾಗೆ ಸಂಸದರನ್ನ ರಷ್ಯಾದ ಭಾರತೀಯ ರಾಯಭಾರಿ ವಿನಯ್ ಕುಮಾರ್ ಸೇರಿದ ಹಾಗೆ ಇತರ ಅಧಿಕಾರಿಗಳು ಬರಮಾಡಿಕೊಂಡ್ರು. ಇನ್ನು ಈ ನಿಯೋಗ ಉಗ್ರರಿಗೆ ಪಾಕ್ ನೀಡ್ತಿರೋ ಬೆಂಬಲದ ಕುರಿತು ರಷ್ಯಾ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡ್ತಾರೆ. ಬಳಿಕ ಸ್ಲೋವಾಕಿಯಾ, ಗ್ರೀಸ್, ಲ್ಯಾಟ್ವಿಯಾ ಮತ್ತು ಸ್ಪೇನ್ಗೆ ತೆರಳುತ್ತಾರೆ. ಮತ್ತೊಂದು ಕಡೆ ಭಾರತದ ವಿದೇಶಾಂಗ ನೀತಿ ಕೊಲ್ಯಾಪ್ಸ್ ಆಗಿದೆ ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಗಂಭೀರ ಆರೋಪ ಮಾಡಿದ್ದಾರೆ. ಭಾರತವನ್ನ ಪಾಕಿಸ್ತಾನದೊಂದಿಗೆ ಯಾಕೆ ಹೋಲಿಕೆ ಮಾಡಲಾಗ್ತಾ ಇದೆ? ಪಾಕ್ ಅನ್ನ ಖಂಡಿಸೋಕೆ ಒಂದೇ ಒಂದು ದೇಶ ನಮಗೆ ಬೆಂಬಲ ಯಾಕೆ ಕೊಡಲಿಲ್ಲ? ಭಾರತ ಪಾಕ್ ಕದನ ವಿರಾಮದ ಮಾತುಕತೆ ಮಧ್ಯಸ್ಥಿಕೆ ವಹಿಸುವಂತೆ ಟ್ರಂಪ್ಗೆ ಯಾರು ಕೇಳಿದ್ರು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಈ ಪ್ರಶ್ನೆಗಳಿಗೆ ಜೈಶಂಕರ್ ಉತ್ತರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು ದೇಶದ ಹಲವು ಕಡೆ ಧಾರಾಕಾರ ಮಳೆ, ಭಾರಿ ಪ್ರಮಾಣದಲ್ಲಿ ಸಾವು ನೋವು ಉಂಟಾಗ್ತಾ ಇದೆ. ಕಳೆದ 32 ಗಂಟೆಯಲ್ಲಿ ಗುಡುಗು ಸಿಡಿಲು ಸಹಿತ ಸುರಿದ ಮಳೆಗೆ ಕೇವಲ ರಾಷ್ಟ್ರ ರಾಜಧಾನಿ ದಿಲ್ಲಿ ಹಾಗೂ ಯುಪಿಯಲ್ಲಿ 50 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಪೈಕಿ 33 ಪುರುಷರು ಮತ್ತು 17 ಮಹಿಳೆಯರು. ದಿಲ್ಲಿಯಲ್ಲಿ ಹಾಗೂ ಯುಪಿಯ ಗಾಜಿಯಾಬಾದ್, ಮೀರತ್, ನೋಯ್ಡಾ, ಮೊರಾದಾಬಾದ್ ಮತ್ತು ಬಾಗ್ಪತ್ನಲ್ಲಿ ಹೆಚ್ಚಿನ ಹಾನಿಯಾಗಿದೆ. ಅತ ಮಹಾರಾಷ್ಟ್ರದಲ್ಲೂ ಕೂಡ ಕಳೆದ 2 ದಿನಗಳಲ್ಲಿ ಸುರಿತಾ ಇರೋ ಮಳೆಗೆ 24 ಮಂದಿ ಮೃತಪಟ್ಟಿದ್ದಾರೆ. 55 ಪ್ರಾಣಿಗಳು ಸಾವನ್ನಪ್ಪಿವೆ. ಇತ ರಾಜ್ಯದಲ್ಲೂ ಕೂಡ ಮುಂದಿನ 4 ದಿನಗಳ ಕಾಲ ಭಾರಿ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಅದರಲ್ಲೂ ಕರಾವಳಿ ಕರ್ನಾಟಕ ಭಾಗದಲ್ಲಿ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬೆಳಗಾವಿ, ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ಮಲೆನಾಡಿನ ಭಾಗದಲ್ಲೂ ಕೂಡ ಆರೆಂಜ್ ಅಲರ್ಟ್ ಅನೌನ್ಸ್ ಮಾಡಲಾಗಿದೆ. ಉಳಿದಂತೆ ಬೆಂಗಳೂರು ಹಾಗೂ ಸುತ್ತಮುತ್ತಲ ಕೆಲ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಬಹುದು ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಸದ್ಯ ಸುರಿತಾ ಇರೋ ಮಳೆಯಿಂದಾಗಿ ಬಿಬಿಎಂಪಿ ವ್ಯಾಪ್ತಿಯ 183 ಕೆರೆಗಳ ಪೈಕಿ 63 ಕೆರೆಗಳು ಸಂಪೂರ್ಣ ಭರ್ತಿಯಾಗಿವೆ ಅಂತ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ವಿರುದ್ಧದ ನ್ಯಾಷನಲ್ ಹೆರಾಲ್ಡ್ ಕೇಸ್ಗೆ ಹಲವು ಕಾಂಗ್ರೆಸ್ ನಾಯಕರ ನಂಟಿದೆ ಅಂತ ಇಡಿ ಹೇಳಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೇರಿದ ಹಾಗೆ ಹಲವು ಕೈ ನಾಯಕರ ಲಿಂಕ್ ಇದೆ ಅಂತ ಇಡಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸಿಕ್ಕಾಕೊಂಡಿರೋ ಯಂಗ್ ಇಂಡಿಯನ್ ಹಾಗೂ ಅಸೋಸಿಯೇಟೆಡ್ ಜರ್ನಲ್ಸ್ ಲಿಮಿಟೆಡ್ AJL, ಇದಕ್ಕೆ ಡಿಕೆಶಿ ಹಾಗೂ ಅವರ ಸಹೋದರ ಡಿಕೆ ಸುರೇಶ್ ಇವರಿಬ್ಬರು ಸೇರಿ 5.80 ಕೋಟಿ ರೂಪಾಯಿ ದುಡ್ಡನ್ನು ಕೊಟ್ಟಿದ್ದಾರೆ. ದೇಣಿಗೆ ತರ ಹತ್ತತ್ರ 6 ಕೋಟಿ ರೂಪಾಯಿ. ರೇವಂತ್ ರೆಡ್ಡಿ ಸೇರಿದ ಹಾಗೆ ಕಾಂಗ್ರೆಸ್ನ ಇತರ ನಾಯಕರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅಂತ ಮೆನ್ಷನ್ ಮಾಡಲಾಗಿದೆ. ಈ ಆರೋಪಕ್ಕೆ ಖುದ್ದು ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ. ಹೌದು, ನಮ್ಮ ಪಾರ್ಟಿ ನಡೆಸೋ ಪತ್ರಿಕೆ, ಅದಕ್ಕೆ ನಾನು ನನ್ನ ತಮ್ಮ ಸೇರಿ 50 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ನಮ್ಮ ಟ್ರಸ್ಟ್ನಿಂದಲೂ ದೇಣಿಗೆ ಬೇರೆ ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಏಪ್ರಿಲ್ 9ನೇ ತಾರೀಕು ದಿಲ್ಲಿ ಕೋರ್ಟ್ಗೆ ಇಡಿ ಆರೋಪ ಪಟ್ಟಿಯನ್ನು ಸಲ್ಲಿಸಿ ಅದರಲ್ಲಿ ರಾಹುಲ್ ಗಾಂಧಿನ A1 ಹಾಗೂ ಸೋನಿಯಾ ಗಾಂಧಿನ A2 ಆರೋಪಿ ಅಂತ ಉಲ್ಲೇಖ ಮಾಡಿತ್ತು. ಅಕ್ರಮ ಆಸ್ತಿ ಗಳಿಕೆಯಿಂದ ಬಂದ ಹಣದಲ್ಲಿ ಸುಮಾರು 142 ಕೋಟಿ ರೂಪಾಯಿ ಇವರಿಬ್ರು ಬಳಸಿಬಿಟ್ಟಿದ್ದಾರೆ ಅಂತ ಉಲ್ಲೇಖ ಮಾಡಲಾಗಿತ್ತು. ಇದೇ ಚಾರ್ಜ್ ಶೀಟ್ನಲ್ಲಿ ಕಾಂಗ್ರೆಸ್ನ ಹಿರಿಯ ಪದಾಧಿಕಾರಿಗಳ ಸೂಚನೆ ಮೇರೆಗೆ ಪಕ್ಷದ ಕೆಲ ನಾಯಕರು ಯಂಗ್ ಇಂಡಿಯನ್ ಹಾಗೂ AJL ಕಂಪನಿಗೆ ದೇಣಿಗೆ ಕೊಟ್ಟಿದ್ದಾರೆ. ದೇಣಿಗೆ ಕೊಡದೆ ಹೋದ್ರೆ ರಾಜಕೀಯ ಭವಿಷ್ಯನೇ ಇರೋದಿಲ್ಲ, ಹೈಕಮಾಂಡ್ ಅವರಲ್ಲ ಇವರು ಅಂತ ಹೇಳಿ ಇವರೆಲ್ಲ ದುಡ್ಡು ಕೊಟ್ಟಿದ್ದಾರೆ ಅಂತ ಕೂಡ ಇಡಿ ಹೇಳಿದೆ. ರಾಜ್ಯ ಸರ್ಕಾರ ಕ್ಯಾನ್ಸರ್ ರೋಗಿಗಳ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಟ್ಟಿದೆ. ಕರ್ನಾಟಕದ 16 ಜಿಲ್ಲಾಸ್ಪತ್ರೆಗಳಲ್ಲಿ ಡೇ ಕೇರ್ ಕೆಮೊಥೆರಪಿ ಸೇವೆ ಆರಂಭ ಆಗ್ತಾ ಇದೆ. ದಿನೇಶ್ ಗುಂಡೂರಾವ್ ಇದನ್ನ ಘೋಷಿಸಿದ್ದಾರೆ ರಾಜ್ಯದ ಆರೋಗ್ಯ ಮಂತ್ರಿ. ಅಲ್ಲದೆ ಪ್ರತಿ ವರ್ಷ ರಾಜ್ಯದಲ್ಲಿ ಹೊಸದಾಗಿ 70,000 ಕ್ಯಾನ್ಸರ್ ಕೇಸಸ್ ದಾಖಲಾಗ್ತಿವೆ. ಬಡವರು ಕಮ್ಮಿ ವೆಚ್ಚದಲ್ಲಿ ಕ್ಯಾನ್ಸರ್ಗೆ ಚಿಕಿತ್ಸೆ ಪಡಿಬೇಕು ಅಂದ್ರೆ ಬೆಂಗಳೂರಿನ ಕಿದ್ವಾಯಿ ತರದ ಆಸ್ಪತ್ರೆಗಳಿಗೆ ಬರಬೇಕಾಗ್ತಾ ಇದೆ. ಹೀಗಾಗಿ ಬಡವರಿಗೆ ಅನುಕೂಲ ಆಗಲಿ ಅಂತ ಈ ಸೇವೆ ಶುರು ಮಾಡಿದ್ದೀವಿ ಅಂತ ಹೇಳಿದ್ದಾರೆ. BPL ಫ್ಯಾಮಿಲೀಸ್ಗೆ ಇದು ಫ್ರೀ ಇರುತ್ತೆ ಅಂತ ಕೂಡ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಹಾನಗಲ್ನಲ್ಲಿ ಅತ್ಯಾಚಾರ ಆರೋಪಿಗಳನ್ನ ಭಾರಿ ಮೆರವಣಿಗೆ ಮಾಡಿರೋ ಘಟನೆ ನಡೆದಿದೆ. ಸಾಮೂಹಿಕ ಅತ್ಯಾಚಾರ ಪ್ರಕರಣದ 7 ಆರೋಪಿಗಳು ಜಾಮೀನು ಸಿಕ್ಕ ಬೆನ್ನಲ್ಲೇ 5 ಕಾರು ಹಾಗೂ 20ಕ್ಕೂ ಅಧಿಕ ಬೆಂಬಲಿಗರೊಂದಿಗೆ ಭರ್ಜರಿ ರೋಡ್ ಶೋ ನಡೆಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದರ ಬೆನ್ನಲ್ಲೇ ಅವರನ್ನೆಲ್ಲ ಪೊಲೀಸರು ಮತ್ತೆ ಅರೆಸ್ಟ್ ಮಾಡಿ ಎಳ್ಕೊಂಡು ಹೋಗಿದ್ದಾರೆ. ಕಾಲ್ ಮೇಲ್ ಮಾಡಿ ನೇತು ಹಾಕಬೇಕು ಇವ್ರನ್ನ. 2024ರಲ್ಲಿ 19 ಆರೋಪಿಗಳ ವಿರುದ್ಧ ಹಾನಗಲ್ ಹೊರವಲಯದಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಕೇಸ್ ದಾಖಲಾಗಿತ್ತು. ಜೈಲು ಪಾಲಾಗಿದ್ದ 19 ಆರೋಪಿಗಳ ಪೈಕಿ 12 ಆರೋಪಿಗಳು 10 ತಿಂಗಳ ಹಿಂದೆಯೇ ಜಾಮೀನು ಪಡೆದಿದ್ರು.
ಆದ್ರೀಗ ಉಳಿದವರಿಗೆ ಜಾಮೀನು ಸಿಕ್ಕ ಬೆನ್ನಲ್ಲೇ ಈ ರೀತಿ ಮೆರವಣಿಗೆ ಮಾಡಿದ್ದಾರೆ. ದೊಡ್ಡ ಗನಂದಾರಿ ಸಾಧನೆ ಮಾಡಿದ್ದೀವಿ ಅನ್ನೋ ಥರದಲ್ಲಿ. ಓಕೆ, ಆರೋಪಿಗಳು ಅಪರಾಧ ಸಾಬೀತಾಗಿಲ್ಲ, ಅದೇನೇ ಇರಲಿ, ಮೆರವಣಿಗೆ ಮಾಡೋದೇನಿದೆ ಅವರಿಗೆ. 2011ನೇ ಸಾಲಿನ KS ಹುದ್ದೆಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮಹತ್ವದ ತೀರ್ಮಾನ ತಗೊಂಡಿದೆ. ಅಕ್ರಮದಲ್ಲಿ ಭಾಗಿಯಾದ ಆರೋಪ ಎದುರಿಸ್ತಾ ಇರೋ KPSC ಮಾಜಿ ಅಧ್ಯಕ್ಷರು ಮತ್ತು 8 ಸದಸ್ಯರ ವಿರುದ್ಧದ ವಿಚಾರಣೆಯ ಪ್ರಸ್ತಾಪವನ್ನೇ ಕೈಬಿಡೋಕೆ ಸರ್ಕಾರ ನಿರ್ಧಾರ ಮಾಡಿದೆ. ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಮಾಡಿದ್ದಾರೆ. ವಿವಿಧ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೆಲ ಅಧಿಕಾರಿಗಳ ವಿರುದ್ಧ ವಿಚಾರಣೆ ಮಾಡುವಂತೆ ಹಾಗೂ ಕೆಲವರ ವಿರುದ್ಧ ಆರೋಪ ಸಾಬೀತಾಗಿಲ್ಲ ಅಂತ ಲೋಕಾಯುಕ್ತ ಹೇಳಿತ್ತು. ಆದ್ರೀಗ ಲೋಕಾಯುಕ್ತ ಅಧಿಕಾರಿಗಳ ಶಿಫಾರಸನ್ನ ಸರ್ಕಾರ ಕೈಬಿಟ್ಟಿದೆ. ಮೇ 24ನೇ ತಾರೀಕು ರಾಜ್ಯದ CET ಫಲಿತಾಂಶ ಪ್ರಕಟ ಆಗುತ್ತೆ. ಮಧ್ಯಾಹ್ನ 2 ಗಂಟೆಗೆ ಅಭ್ಯರ್ಥಿಗಳು CET.karnataka.gov.in ಅಥವಾ KEA.KAR.nic.in ಸ್ಕ್ರೀನ್ ಮೇಲೂ ಕೂಡ 2 ನೋಡ್ತಾ ಇದ್ದೀರಾ. ಈ ವೆಬ್ಸೈಟ್ಗಳಿಗೆ ಭೇಟಿ ನೀಡಿ ನಿಮ್ಮ ರಿಸಲ್ಟ್ ಅನ್ನು ಚೆಕ್ ಮಾಡಬಹುದು. ನಕ್ಸಲ್ ನಿಗ್ರಹ ಬೇಟೆ ಮುಂದುವರೆದಿದೆ. ಮಹಾರಾಷ್ಟ್ರ ಛತ್ತೀಸ್ಗಢ ಗಡಿ ಪ್ರದೇಶದಲ್ಲಿ ಭದ್ರತಾ ಪಡೆ ದೊಡ್ಡ ನಕ್ಸಲ್ ವಿರೋಧಿ ಕಾರ್ಯಾಚರಣೆ ನಡೆಸಿದ್ದಾರೆ. 4 ನಕ್ಸಲರನ್ನ ಹೊಡೆದುರುಳಿಸಲಾಗಿದೆ. ಅತ್ತ ಛತ್ತೀಸ್ಗಢದ ಸುಕಮಾ ಜಿಲ್ಲೆಯಲ್ಲೂ ಕೂಡ ಚಕಮಕಿ ನಡೆದಿದೆ. ಅಲ್ಲಿ ಒಬ್ಬ ನಕ್ಸಲ್ ಪ್ರಾಣ ಕಳ್ಕೊಂಡಿದ್ದಾನೆ. ಇದೇ ವೇಳೆ ನಮ್ಮ ಸೈನಿಕರೊಬ್ಬರು ಹುತಾತ್ಮರಾಗಿದ್ದಾರೆ. ಇನ್ನೊಬ್ಬ ಯೋಧ ಗಾಯಗೊಂಡಿದ್ದಾರೆ. ಅವ್ರನ್ನ ಏರ್ಕ್ರಾಫ್ಟ್ ಮೂಲಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಟ್ಟು 33 ಯೋಧರಿಗೆ ಶೌರ್ಯ ಚಕ್ರ ಪ್ರಶಸ್ತಿಯನ್ನ ಪ್ರದಾನ ಮಾಡಿದ್ದಾರೆ. ಇದರಲ್ಲಿ 7 ಜನರಿಗೆ ಮರಣೋತ್ತರವಾಗಿ ಶೌರ್ಯ ಚಕ್ರ ಕೊಡಲಾಗಿದೆ. 6 ಯೋಧರು ಕೀರ್ತಿ ಚಕ್ರವನ್ನ ಪಡೆದಿದ್ದಾರೆ. ಇದರಲ್ಲಿ 4 ಯೋಧರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರ ಕೊಡಲಾಗಿದೆ. ಯೋಧರು ಶಾಂತಿ ಕಾಲದಲ್ಲಿ ಬೇರೆ ಬೇರೆ ಕಾರ್ಯಾಚರಣೆಯಲ್ಲಿ ತೋರಿದ ಧೈರ್ಯ, ಸಾಹಸಕ್ಕಾಗಿ ಈ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ RBI 2025ರ ಆರ್ಥಿಕ ವರ್ಷದಲ್ಲಿ ಸರ್ಕಾರಕ್ಕೆ 2.68 ಲಕ್ಷ ಕೋಟಿ ರೂಪಾಯಿನ ಡಿವಿಡೆಂಡ್ನ ಅನೌನ್ಸ್ ಮಾಡಿದೆ. ಇದು 2024ರ ಆರ್ಥಿಕ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ 27.4% ಹೆಚ್ಚಳ. ಕಳೆದ ಆರ್ಥಿಕ ವರ್ಷದಲ್ಲಿ RBI ಸರ್ಕಾರಕ್ಕೆ 2.11 ಲಕ್ಷ ಕೋಟಿ ರೂಪಾಯಿ ಡಿವಿಡೆಂಡ್ ಕೊಟ್ಟಿತ್ತು. RBI 2025ರ ಆರ್ಥಿಕ ವರ್ಷದಲ್ಲಿ ಒಟ್ಟಾರೆ 2.76 ಲಕ್ಷ ಕೋಟಿ ರೂಪಾಯಿ ಲಾಭ ಗಳಿಸಿದೆ. ಅದರಲ್ಲಿ RBI 2.68 ಲಕ್ಷ ಕೋಟಿ ರೂಪಾಯಿನ ಸರ್ಕಾರಕ್ಕೆ ಡಿವಿಡೆಂಡ್ ರೂಪದಲ್ಲಿ ಕೊಟ್ಟಿದೆ. ಕಂಪನಿಗಳು ಷೇರುದಾರರಿಗೆ ಡಿವಿಡೆಂಡ್ ಕೊಡ್ತಾರಲ್ಲ, ಲಾಭಾಂಶದಲ್ಲಿ ಪಾಲು ಕೊಡ್ತಾರಲ್ಲ, RBI ಒಂದು ಕಂಪನಿನೇ. ಅದು ಯಾರ ಮಾಲೀಕ? ಕೇಂದ್ರ ಸರ್ಕಾರ ಮಾಲೀಕ. ಹಾಗಾಗಿ ಲಾಭಾಂಶವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. IPLನಲ್ಲಿಂದು RCB ಹಾಗೂ ಸನ್ರೈಸರ್ಸ್ ಹೈದರಾಬಾದ್ ತಂಡಗಳ ನಡುವೆ ಲಕ್ನೋನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತಾ ಇದೆ. ಫುಲ್ ನ್ಯೂಸ್ ರೆಕಾರ್ಡ್ ಆಗೋ ವೇಳೆ ಸ್ಕೋರ್ ಕಾರ್ಡ್ ಈ ರೀತಿಯಾಗಿತ್ತು. RCB ಈ ಪಂದ್ಯವನ್ನು ಗೆದ್ರೆ ಗುಜರಾತ್ ಅನ್ನ ಹಿಂದಿಕ್ಕಿ ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಇರುತ್ತೆ. ಹೀಗಾಗಿ ಮ್ಯಾಚ್ ಅನ್ನ ಗೆದ್ದು ಟೇಬಲ್ ಟಾಪರ್ ಆಗೋ ತವಕದಲ್ಲಿ RCB ಇದೆ. ಷೇರುಪೇಟೆ ಮತ್ತೆ ಹಸಿರು ಲಯಕ್ಕೆ ಬಂತು. ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 769 ಪಾಯಿಂಟ್ಸ್ ರೈಸ್ ಆಗಿ 81,721ಕ್ಕೆ ತಲುಪಿದೆ. ನಿಫ್ಟಿ 243 ಪಾಯಿಂಟ್ಸ್ ರೈಸ್ ಆಗಿ 24,853ಕ್ಕೆ ರೀಚ್ ಆಗಿದೆ. IT, FMCG ಮತ್ತು ಫಿನಾನ್ಷಿಯಲ್ ಸೆಕ್ಟರ್ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿವೆ. ಏಷ್ಯಾ ಮಾರ್ಕೆಟ್ನಲ್ಲಿನ ಪಾಸಿಟಿವಿಟಿ, ಕಚ್ಚಾ ತೈಲ ದರದಲ್ಲಿ ಇಳಿಕೆ, ವಿದೇಶಿ ಬಂಡವಾಳದ ಒಳಹರಿವು ದೇಸಿ ಮಾರುಕಟ್ಟೆಗೆ ಪವರ್ ಕೊಡ್ತು. ಸನ್ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರೀಸ್, ಭಾರತಿ ಏರ್ಟೆಲ್, ಗ್ರಾಸಿಮ್ ಇಂಡಸ್ಟ್ರೀಸ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಷೇರುಗಳು ರೆಡ್ನಲ್ಲಿದ್ವು. ಎಟರ್ನಲ್ ಲಿಮಿಟೆಡ್, ಪವರ್ ಗ್ರಿಡ್ ಕಾರ್ಪೊರೇಷನ್, ITC, ನೆಸ್ಲೆ ಇಂಡಿಯಾ, ಬಜಾಜ್ ಫಿನ್ಸರ್ವ್, ಆಕ್ಸಿಸ್ ಬ್ಯಾಂಕ್ ಸೇರಿ ಆಲ್ಮೋಸ್ಟ್ ಎಲ್ಲ ಉಳಿದ ಸ್ಟಾಕ್ಗಳು ಗ್ರೀನ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಬರೋಬ್ಬರಿ 70 ಪೈಸೆ ಏರಿಕೆಯಾಗಿ 85 ರೂಪಾಯಿ 25 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 45 ರೂಪಾಯಿ ಕಮ್ಮಿಯಾಗಿ 95,471 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 43 ರೂಪಾಯಿ ಕಮ್ಮಿಯಾಗಿ 87,450 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 390 ರೂಪಾಯಿ ಹೆಚ್ಚಾಗಿ 96,909 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.